ಹಾಯ್ ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಶನಿವಾರ, ಏನೂ ಪ್ಲ್ಯಾನ್ ಇರಲಿಲ್ಲ, ಬಟ್ ಎದ್ದ ತಕ್ಷಣ ಟ್ರೆಕ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ರಾತ್ರಿನೇ ಏನಾದರೂ ಡಿಸೈಡ್ ಮಾಡಿದ್ರೆ ಪ್ಲ್ಯಾನ್ ಮಾಡ್ಬೋದಿತ್ತು. ದಿಸ್ ಇಸ್ ಲೈಕ್ ಟೋಟಲಿ ಅನ್ಪ್ಲ್ಯಾನ್ ಟ್ರಿಪ್. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಗೋ. ಯೂಶ್ವಲಿ ನಾವು ಮೊದಲೇ ಪ್ಲ್ಯಾನ್ ಮಾಡಿದರೆ ಏನೇನು ಬೇಕು ಅನ್ನೋದನ್ನೆಲ್ಲ ಕರೆಕ್ಟಾಗಿ ಪ್ಯಾಕ್ ಮಾಡ್ಕೊತೀವಿ. ಬಟ್ ಇದು ಅನ್ಪ್ಲ್ಯಾನ್ಡ್ ಆಗಿರೋದ್ರಿಂದ ಏನೇನು ಸಿಗ್ತಿದೆ ಅದನ್ನೆಲ್ಲ ಬ್ಯಾಗ್ ಹಾಕ್ಕೊತಿದ್ದೀವಿ. ಏನು ಮರೆತರೂ ಈ ಕ್ಯಾಮ್ರಾ ಮರೆಯಲ್ಲ, ಆ್ಯಂಡ್ ಆಲ್ಸೋ ಅಂಬ್ರೆಲಾ. ಸೊ ನಾವಿಬ್ಬರು ಪಟಾಪಟ್ ಅಂತ ರೆಡಿಯಾಗಿ ಹೊರಟ್ವಿ. ಆ್ಯಂಡ್ ದಿಸ್ ಇಸ್ ಹೌ ವಿಲ್ ಲುಕ್. ಯಾಕೆ ಏನು ಅಂತ ಗೊತ್ತಿಲ್ಲ, ಬಟ್ ನಾನು ಯಾವಾಗಲೂ ಇವನ ಹಿಂದೆ, ಈ ವಿಕ್ರಮನ ಹಿಂದೆ ಬೇತಾಳ ಇರುತ್ತಲ್ಲ, ಆ ಥರ ನಿತಾಡ್ತಿರ್ತೀನಿ. ಬಟ್ ಎನಿವೆ, ನಾವಿವತ್ತು ಟ್ರೆಕ್ ಹೋಗ್ಬೇಕಂತ ಯಾಕೆ ಡಿಸೈಡ್ ಮಾಡಿದ್ವಿ ಅಂದರೆ, 6 ತಿಂಗಳು ಹಿಂದೆ ಮಲಗಿದ ಸೂರ್ಯ ಇವತ್ತು ಎದ್ದಿದ್ದ. ಆ್ಯಂಡ್ ವಿ ಥಾಟ್ ಇಟ್ಸ್ ಎ ಗುಡ್ ಡೇ ಟು ಗೋ ಔಟ್ ಆನ್ ಎ ಟ್ರ್ಯಾಕ್. ಅಫ್ಕೋರ್ಸ್ ನೀವೇ ನೋಡ್ತಿರ್ಬೋದು ಎಷ್ಟು ಸಖತ್ತಾಗಿದೆ ವೆದರ್ ಅಂತ. ಸೊ ನಾವು ತೊಗೋಬೇಕಾಗಿರೋ ಟ್ರೈನು ಬರೀ 2 ನಿಮಿಷ ಆಯಿತು. ಸೊ ಟಕ್ ಅಂತ ಟ್ರೈನ್ ತೊಗೊಂಡ್ವಿ. ಇಲ್ಲಿಂದ ಆ್ಯಕ್ಚುಲಿ ನಾವು ಸೆಂಟ್ರಲ್ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಇನ್ನೊಂದು ಟ್ರೈನ್ ತೊಗೊಳೋದಿತ್ತು. ಆ್ಯಂಡ್ ದಿಸ್ ಇಸ್ ಹೌ ದ ಸೆಂಟ್ರಲ್ ಸ್ಟೇಷನ್ ಲುಕ್ಸ್. ಯಾವತ್ತೂ ನಾನಿದು ಬೆಂಗಳೂರು ಮೆಟ್ರೋ ಥರ ನೋಡೇ ಇಲ್ಲ, ಅಷ್ಟು ಕಂಪ್ಲೀಟ್ ಫಿಲ್ ಆಗಿರೋದನ್ನು. ಬಟ್ ಯಾವಾಗ ಇಲ್ಲಿಗೆ ಹೋಗಬೇಕಂದ್ರೂ ಟ್ರೈನ್ ಅಂತೂ ಪಕ್ಕ ಸಿಗುತ್ತೆ. ನಾವು ಎಸ್ಬಾನಿಂದ ಇಳ್ದಿದ್ದ ಕೂಡಲೇ ತಟ್ಟಂತ ತಿನ್ನೋದಕ್ಕೆ ಏನಾದರೂ ತೊಗೋಬೇಕಿತ್ತು. ಸೊ ನಾನು ಇವನ್ ಫೇವ್ರೇಟ್ ಬೇಕ್ರಿ ಯೋಮಾಸ್ಗೆ ಹೋದ್ವಿ. ಇದೊಂದು ಫೇವ್ರೇಟ್ ಶಾಪ್, ಯಾಕೆ ಅಂತ ಗೊತ್ತಿಲ್ಲ. ಪ್ರತಿ ಸಲ ಹೋದಾಗಲೂ ಒಂದೇ ತೊಗೋತಾನೆ, ದೋ ದೇರ್ ಆರ್ ದೀಸ್ ಮೆನಿ ಅವೈಲಬಿಲಿಟೀಸ್. ಅಫ್ಕೋರ್ಸ್ ವಿ ಗಾಟ್ ಎ ಗುಟು ಕಾಫಿ ಆ್ಯಂಡ್ ಕ್ರಸಾನ್. ಐ ಥಿಂಕ್ ದಟ್ ಇಸ್ ಹೌ ಇಟ್ ಇಸ್ ಪ್ರೊನೌನ್ಸ್ಡ್. ಆ್ಯಂಡ್ ದೆನ್ ನಮ್ಮ ನೆಕ್ಸ್ಟ್ ಕನೆಕ್ಷನ್ ಇನ್ 10 ಮಿನಿಟ್ಸಲ್ಲಿತ್ತು. ಸೊ ವಿ ಸ್ಟಾರ್ಟೆಡ್ ವಾಕಿಂಗ್ ಟುವರ್ಡ್ಸ್ ದ ಟ್ರೈನ್. ಆ್ಯಕ್ಚುಲಿ ಮ್ಯೂನಿಕ್ ಸೆಂಟ್ರಲ್ ಸ್ಟೇಷನಲ್ಲಿ ಮೋರ್ ದೆನ್ 32 ಪ್ಲ್ಯಾಟ್ಫಾರ್ಮ್ಸ್ ಇದೆ ಅಂತ ಹೇಳ್ತಾರೆ. ನಾವು ತೊಗೋಬೇಕಾಗಿರೋ ಟ್ರೈನ್ ಆಲ್ರೆಡಿ 36th ಪ್ಲ್ಯಾಟ್ಫಾರ್ಮಲ್ಲಿ ನಮಗೋಸ್ಕರ ವೆಯ್ಟ್ ಮಾಡ್ತಿತ್ತು. ನನಗಂತೂ ವಾಕ್ ಮಾಡಿ ಮಾಡಿ ಆಲ್ರೆಡಿ ಪದ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ವು. ಬಟ್ ಹವೆವರ್ ಐ ಆಮ್ ಗ್ಲ್ಯಾಡ್ ದ ಟ್ರೈನ್ ಈಸ್ ಆಲ್ರೆಡಿ ಹಿಯರ್, ಸೊ ದಟ್ ವಿ ಡೋಂಟ್ ಹ್ಯಾವ್ ಟು ವೆಯ್ಟ್. ನಾವು ತೊಗೋಬೇಕಾಗಿರೋ ಟ್ರೈನ್ ಈಸ್ ಟುವರ್ಡ್ಸ್ ಕಾಮೇಶ್ ಪಾಟ್ನಕ್ಲೇಶನ್. ವಿ ಜಸ್ಟ್ ಗಾಟ್ ಇನ್ ಟು ದ ಟ್ರೈನ್. ದಿಸ್ ಈಸ್ ಹೌ ಬ್ಯೂಟಿಫುಲ್ ದ ವ್ಯೂ ಈಸ್ ಆಸ್ ವಿ ಟ್ರಾವೆಲ್ ಅಲಾಂಗ್ ದ ಟ್ರೈನ್. ಬಟ್ ಈ ಟ್ರೈನ್ ಆದಮೇಲೆ ನಾವು ತುಂಬ ಬಸ್ಸಸ್ನ ಟ್ರಾನ್ಸ್ಫರ್ ತೊಗೋಬೇಕಿತ್ತು. I couldn't capture more of it because it was so quick. Finally, we got on in a bus stop called Kesselberg Pasoha. ಇವೆಲ್ಲ ಇಳ್ಕೋಬೇಕಾಗಿರೋದಿಲ್ಲ. This is where the actual trek point starts. ಇವತ್ತು ಎಲ್ಲಿ ಹೋಗ್ತಿದ್ದೀವಿ, ಯಾವ ಟ್ರೆಕ್ ಮಾಡ್ತಿದ್ದೀವಿ ಅಂದರೆ, ಇಟ್ಸ್ ದ ಹೈಯೆಸ್ಟ್ ಪೀಕ್ ಆಫ್ ವಾಲ್ಶನ್ಸಿ ಕಾಲ್ಡ್ ಹೆರ್ಜೋಗ್ಸ್ಟ್ಯಾಂಡ್. ದಿಸ್ ಇಸ್ ಹೌ ವಿಲ್ ಲುಕ್ ಇನ್ ದ ಬಿಗಿನಿಂಗ್. ನಮ್ಮ ಹುಡುಗ ಈ ಕನ್ನಡಕ ಎಲ್ಲಿಂದ ತಂದ, ಅದು ಯಾವ ಜಾತ್ರೆಯಲ್ಲಿ ದೇಪ್ಕೊಂಬಂದಾಗ ಗೊತ್ತಿಲ್ಲ, ಎಲ್ಲೋದ್ರೂ ನಿಂತಾಕೊಂತಾನೆ. ಇನ್ನೇನು ಟ್ರೆಕ್ ಶುರು ಮಾಡೋಕ್ಕಿಂತ ಮುಂಚೆನೇ ನಿಮಗೆ ಬ್ಯೂಟಿಫುಲ್ ಲೇಕ್ ಕಾಣಿಸುತ್ತೆ, ಕಾಲ್ಡ್ ವಾಲ್ಶನ್ಸಿ ಲೇಕ್. ಸೊ ಅದನ್ನು ನೋಡಿಕೊಂಡು ಹಾಗೆ ಮುಂದೆ ಹೀಗೆ ನಿಬ್ಬಿ ಥರ ಇಬ್ಬರು ಕೈ ಇಟ್ಕೊಂಡು ಹೊರಟ್ವಿ. ಇವಾಗ ಹೋಗ್ತಿರೋ ಹೈಕ್ ಸುಮಾರು 1700 ಮೀಟರ್ಸ್ ಅಬೋವ್ ಸಿ ಲೆವೆಲ್ ಇದೆ. ಅಂದರೆ ಇಲ್ಲಿಂದ ನಿಯರ್ಲಿ ಅರೌಂಡ್ 10 to 12 ಕಿಲೋಮೀಟರ್ಸ್. ಬಟ್ ನಂಗೆ ಆ್ಯಕ್ಚುಲಿ ಸರ್ಪ್ರೈಸ್ ಆಗಿದೆ ಏನಂದರೆ, ಅಟ್ ದ ಬಿಗಿನಿಂಗ್ ಆಫ್ ದ ಟ್ರೆಕ್ ನಮ್ಗೆ ಆಲ್ರೆಡಿ ಸ್ನೋಫೀಲ್ಡ್ ಮೌಂಟೇನ್ಸ್ ಕಾಣಿಸ್ತಿತ್ತು. ಆಲ್ಮೋಸ್ಟ್ ಒಂದು 5-6 ಕಿಲೋಮೀಟ್ರು ಟ್ರೆಕ್ ಮಾಡಿದ್ಮೇಲೆ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಇಲ್ಲಿ ಸ್ನೋ ಇರುತ್ತೆ ಇನ್ನೂ ಅಂತ, ಬಿಕಾಸ್ ಇಟ್ಸ್ ಆಲ್ರೆಡಿ ಏಪ್ರಿಲ್. ಬಟ್ ಇಟ್ ವಾಸ್ ಸೋ ಗುಡ್ ಟು ಸಿ ದ ಸ್ನೋ ಆನ್ ದ ಮೌಂಟೇನ್. ನಾನು ಯಾವತ್ತೂ ಸ್ನೋ ಹೈಕ್ ಮಾಡಿಲ್ಲ, ಅದೊಂದು ಮಾಡಬೇಕು ಅನ್ನೋ ಆಸೆ ಇದೆ. ಬಟ್ ಇಲ್ಲಿ ಬರೋಷ್ಟರಲ್ಲಿ ತುಂಬ ಟಯರ್ಡ್ ಆಗಿತ್ತು. ದಟ್ ಇಸ್ ವೈ ಯು ಕ್ಯಾನ್ ಸಿ ಮೈ ಹಸ್ಬೆಂಡ್ ಈಸ್ ಗೆಟಿಂಗ್ ಸಮ್ ವಾಟರ್. ದ ವಾಟರ್ ವಾಸ್ ಸೋ ರಿಫ್ರೆಶಿಂಗ್. ಅಫ್ಕೋರ್ಸ್ ನಮ್ಮ ಕಾವೇರಿ ನೀರಷ್ಟೇನಲ್ಲ, ಬಟ್ ಇಟ್ ವಾಸ್ ಸೋ ಗುಡ್. ಆ್ಯಂಡ್ ದೆನ್ ವಿ ಹ್ಯಾಡ್ ಎ ಕ್ವಿಕ್ ಸ್ಟಾಪ್ ಆ್ಯಂಡ್ ಎ ಬ್ರೇಕ್ ದೇರ್ ಆ್ಯಂಡ್ ಎಂಜಾಯ್ಡ್ ದ ವ್ಯೂ. ನೀವು ನೋಡ್ತಿರ್ಬೋದು ಎಷ್ಟು ಮಸ್ತ್ ಇದೆ ದ ವ್ಯೂ ಅಂತ. ಆ್ಯಂಡ್ ಮುಂದೆ ಹೋಗ್ತಾ ಹೋಗ್ತಾ ಸ್ನೋ ಲೆವೆಲ್ ಜಾಸ್ತಿ ಆಯಿತು. ಆ್ಯಂಡ್ ದೆ ವಾಸ್ ಎ ಟೈಮ್ ಲೈಕ್ ವೆನ್ ವಿ ಆ್ಯಕ್ಚುಲಿ ಹ್ಯಾಡ್ ಟು ಡೂ ಸ್ನೋ ಹೈಕಿಂಗ್. ಸೊ ನನ್ನ ಆಸೆನೂ ಅಲ್ಲೇ ತೀರೋಯ್ತು ಅಂದ್ಕೊಂಡು, ಪಾವನ ಆಯಿತು ಅಂದ್ಕೊಂಡು ಮುಂದೆ ಹೊರಟ್ವಿ. ಬಟ್ ಹಾನೆಸ್ಟ್ಲಿ ತುಂಬಾ ಕಷ್ಟ ಸ್ನೋ ಹೈಕ್ ಮಾಡೋದು ಇಫ್ ಯು ಡೋಂಟ್ ಹ್ಯಾವ್ ಎ ಪ್ರಾಪರ್ ಗೇರ್ಸ್. ಆ ಸ್ನೋ ಸ್ಟ್ರೆಚ್ ಆದಮೇಲೆ ತುಂಬಾ ಹೊಟ್ಟೆ ಹಸಿತಿತ್ತು. ಸೊ ನೆನ್ನೆ ಮಿಕ್ಕಿದ ಚಪಾತಿಗೆ ಉಪ್ಪಿನಕಾಯಿ ಹಾಕ್ಕೊಂಡು ಬಂದಿದ್ವಿ, ಅದನ್ನು ತಿಂತ ವ್ಯೂ ಎಂಜಾಯ್ ಮಾಡಿದ್ವಿ ಅಗೇನ್. ಥ್ರೂ ಔಟ್ ದ ಟ್ರೆಕ್ ಪ್ರತಿಯೊಂದು ವ್ಯೂನು ಡಿಫ್ರೆಂಟ್ ಆ್ಯಂಡ್ ಯೂನಿಕ್ ಆ್ಯಂಡ್ ಸೋ ಮೆಸ್ಮರೈಸಿಂಗ್. ನೀವು ನೋಡ್ತಿರ್ಬೋದು, ಲೈಕ್ ದೇ ವಾಸ್ ಅ ಲೇಕ್, ಬೆಟ್ಟ, ಗುಡ್ಡ ಆ್ಯಂಡ್ ಫಾರ್ ಅವೇ ದ ಆಲ್ಪ್ಸ್ ಮೌಂಟೇನ್ಸ್. ಸೊ ಇನ್ನೇನು ಟ್ರೆಕ್ ಮುಗೀತು ಅನ್ನೋಷ್ಟರಲ್ಲಿ ದೊಡ್ಡ ಬೆಟ್ಟ ಕಾಣಿಸ್ತು, ಮತ್ತೆ ವೇರ್ ಝೂಯಿ ಅನ್ನೋ ಪಾತಿತ್ತು. ಬಟ್ ಇಲ್ಲಿವರೆಗೂ ಬಂದಿದ್ದೀವಿ, ಅದನ್ನು ಹತ್ಬಿಡೋಣ ಅಂತ ಹೊರಟ್ವಿ. ಎಲ್ಲ ಮೀಮ್ಸಲ್ಲಿ ಇರುತ್ತೆ ನೋಡಿ, ಎಲ್ಲ ಬೆಟ್ಟ ಹತ್ತಿ ನೀನು ಲೈಫ್ ವಿ ರೀಚ್ ದಟ್ ಸ್ಪಾಟ್ ಅನ್ನೋವಾಗ ಇನ್ನೊಂದು ದೊಡ್ಡ ಬೆಟ್ಟ ಕಾಣುತ್ತಲ್ಲ, ಆ ಥರ. ಬಟ್ ಎನಿವೇ ವಿ ಮ್ಯಾನೇಜ್ ಟು ರೀಚ್ ದ ಪೀಕ್ ಅರೌಂಡ್ ಲೈಕ್ ಇನ್ 30 to 45 minutes. ಬಟ್ ಆ ಪೀಕಿಗೆ ಹೋದ್ಮೇಲಂತೂ ಇನ್ನೊಂದೇ ಅನುಭವ. ಲೈಕ್ ನಾನು ಆವಾಗಲೇ ಹೇಳ್ದಾಗೆ ಈ ಸಮುದ್ರ ಬೆಟ್ಟಗಳನ್ನೆಲ್ಲ ನೋಡಿದಾಗ ನಂಗೆ ಯಾವಾಗಲೂ ಥಾಟ್ ಬರುತ್ತೆ, ಈ ಪ್ರಪಂಚದ ಮುಂದೆ ನಾವು ಎಷ್ಟು ಚಿಕ್ಕವರಲ್ವ ಅಂತ. ಅದೇ ಥಾಟ್ಸಲ್ಲಿ ಸ್ವಲ್ಪ ಮುಳುಗಿ ಎದ್ದು ಒಂದು ಒಳ್ಳೊಳ್ಳೆ ಫೋಟೋಸ್ ತೊಗೊಂಡ್ವಿ. ಕಡೆಗೂ ನಮ್ಮ ಹುಡುಗ ತಂದಿದ್ದ ಕ್ಯಾಮ್ರಾ ಕೆಲ್ಸಕ್ಕೆ ಬಂತು. ಸೊ ಹಿಯರ್ ಆರ್ ಸಮ್ ಬ್ಯೂಟಿಫುಲ್ ಪಿಕ್ಚರ್ಸ್ ಫ್ರಮ್ ದ ಪೀಕ್ ಫಾರ್ ಯು. ನಿಮ್ಗೆ ಯಾವ ಪಿಕ್ಚರ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. And please appreciate my husband for his skills.
ಆ್ಯಂಡ್ ಸರ್ಪ್ರೈಸಿಂಗ್ಲಿ ನಮ್ಮ ಹಸ್ಬೆಂಡ್ ಅವ್ರ ಕಲೀಗ್ಸ್ ಕೂಡ ಸಿಕ್ಕಿದ್ರು ಅಟ್ ದ ಪೀಕ್ ಆ್ಯಂಡ್ ವಿ ಜಸ್ಟ್ ಸೆಡ್ ಹಾಯ್ ಆ್ಯಂಡ್ ವಿ ಟುಕ್ ಎ ಸೆಲ್ಫಿ. ದೆನ್ ಫೈನಲಿ ವಿ ಡಿಸೆಂಡೆಡ್ ವಿಚ್ ಟುಕ್ ಅರೌಂಡ್ 2 hours for us and then started coming back and it was almost 6 o'clock in the evening. ಅಂತೂ ಇಂತೂ ಮನೆಗೆ ಬಂದು ಸೇರಿದ್ವಿ. ಇವಳು ಮುಖ ನೋಡಿದ್ರೆ ಕರೆಂಟ್ ಹೊಡೆದು ಕಾಗೆ ಥರ ಆಗಿದೆ. ಆ್ಯಕ್ಚುಲಿ ಇಬ್ಬರು ಟಯರ್ಡ್ ಆಗಿದ್ದೀವಿ. ಹೆವಿ ಟಯರ್ಡ್ ಆಗಿದೆ ನನಗಂತೂ. ಬಂದಿದ ತಕ್ಷಣ ಬಿಸಿ ಬಿಸಿ ಸ್ನಾನ ಮಾಡಿದ್ದೀನಿ. ಬಟ್ ಇದನ್ನು ಬಿಟ್ಟು ನಂಗೆ ಹೇಳೋಕೆ ಏನೂ ಉಳಿದಿಲ್ಲ, ಶಕ್ತಿನೂ ಇಲ್ಲ. ಆ್ಯಕ್ಚುಲಿ ಇವಾಗ ಟೈಮು 8:45 ಆಗಿದೆ. ಆದರೂ ಬೆಳಕು ನೋಡಿ ಎಷ್ಟಿದೆ. ಹೆಂಗೂರು ಮಲ್ಕೊಳ್ಳೋದು ಇಷ್ಟು ಬೆಳಕಲ್ಲಿ. ನನಗೆ ಈ ವೆದರ್ ಅಂತ ಸಖತ್ ಇಷ್ಟಪ್ಪ. ಥ್ಯಾಂಕ್ ಗಾಡ್ ಇಲ್ಲಿ ಶಟರ್ಸ್ ಇದೆ ಸೊ ದಟ್ ವಿ ಕ್ಯಾನ್ ಸ್ಲೀಪ್ ಪೀಸ್ಫುಲಿ. ಆ್ಯಂಡ್ ದಟ್ಸ್ ಇಟ್ ಫಾರ್ ದ ಡೇ. ಪ್ರೀವಿಯಸ್ ರೆಸ್ಪಾನ್ಸಸ್ಗೆ ರಿಯಲಿ ಥ್ಯಾಂಕ್ಫುಲ್. ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ವಿ ಆರ್ ಸೋ ಹ್ಯಾಪಿ ಫಾರ್ ದಟ್. ಲೈಕ್ ಐ ಮೀನ್ ಎಲ್ರಿಗೂ ಬೇರೆ ಬೇರೆ ಪರ್ಸ್ಪೆಕ್ಟಿವ್ಸ್ ಇರುತ್ತೆ. ಲೈಕ್ ಎ ಲಾಟ್ ಆಫ್ ಪೀಪಲ್ ಲೈಕ್ ಅವರ್ ಪ್ರೀವಿಯಸ್ ವಿಡಿಯೋ ವೇರ್ ಇಟ್ ವಾಸ್ ಸೋ ಫನಿ. ಬಟ್ ಇನ್ನೂ ಕೆಲವರಿಗೆ ಬರೀ ಈ ಥರ ಫನಿ ವೀಡಿಯೋಸೇ ಮಾಡ್ತಿರಬೇಡಿ, ಡೂ ಸಮಥಿಂಗ್ ಯೂಸ್ಫುಲ್ ಅಥವಾ ಡೂ ಸಮಥಿಂಗ್ ಎಜುಕೇಷನಲ್ ಅನ್ನೋ ಥರ ಕಮೆಂಟ್ಸ್ ಕೂಡ ಬಂದಿದೆ. ವಿ ಆರ್ ಸೋ ಥ್ಯಾಂಕ್ಫುಲ್ ಫಾರ್ ದ ಕಮೆಂಟ್ಸ್ ಆ್ಯಂಡ್ ದಟ್ ಯು ಆಸ್ಕ್ ಅಂತ. ಬಟ್ ನಾವು ಟ್ರೈ ಮಾಡ್ತಿದ್ದೀವಿ, ಬಟ್ ನಮಗೆ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಬೇಕಾಗಿದೆ. ಅದ್ರ ಮಧ್ಯೆ ಈ ಥರ ವೀಡಿಯೋಸ್ ಬರ್ತಿರುತ್ತೆ. And I'm definitely going to do some educational videos also. Once again, thank you all for your huge responses and keep supporting us. Thank you so much. Yeah, ನಾವು ಮತ್ತೊಂದು ದಿನ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇವೆ. Take care. Bye. Bye. Good night.